ಈಗ 2-3 ಸಲ ಹಾರ್ವೆಸ್ಟ್ ಮಾಡ್ಕೊಂಡಿನಿ. ಇದು ಇಷ್ಟು ದೊಡ್ಡದಾಗ್ಬಿಟ್ಟೈತಿ, ಕಣಸೇ ಇಲ್ಲ. ಇದು ಒಂದು ತೊಗೊಂಡಲ್ಲ. ದಾಳಂಬ್ರಿ, ಪಪ್ಪಾಯ, ಕಲ್ಲಂಗಡಿ ನೋಡ್ರಿ ಇವತ್ತಿನ ಹಾರ್ವೆಸ್ಟಿಂಗ್. ನೋಡ್ರಿ ನಮ್ಮ ಬಾಳೆಹಣ್ಣು 5 ದಿವ್ಸನಾಗ ಫುಲ್ ಹಣ್ಣು ಆಗ್ಬಿಟ್ಟಾವು. ಬರೀ ಒಂದು ಟವಲ್ ಮುಚ್ಚಿಟ್ಟಿವಿ ಅಷ್ಟೇ, ಏನು ಮಾಡಿಲ್ಲ ಅವಕ್ಕೆ. ಬರೀ 5 ಡೇಸ್ ಒಳಗೆ ಫುಲ್ ರೈಪ್ ಆಗ್ಬಿಟ್ಟಾವು. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಶೋಭಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತು ನಮ್ಮ ಕೈತೋಟದೊಳಗೆ ಏನೇನು ಫ್ರೂಟ್ಸ್ ಹಾರ್ವೆಸ್ಟಿಂಗ್ ಮಾಡ್ತೀನಿ, ವೆಜಿಟೇಬಲ್ ಹಾರ್ವೆಸ್ಟಿಂಗ್ ಮಾಡ್ತೀನಿ ನೋಡೋಣ ಅಂತ. ನಡೀರಿ ಈಗ ಫಸ್ಟ್ ನಾವು ಸೌಂತಿಕಾಯಿ ಹಾರ್ವೆಸ್ಟ್ ಮಾಡೋಣ ಅಂತ. ಈಗ 2-3 ಸಲ ಹಾರ್ವೆಸ್ಟ್ ಮಾಡ್ಕೊಂಡಿನಿ. ಇದು ಇಷ್ಟು ದೊಡ್ಡದಾಗ್ಬಿಟ್ಟೈತಿ, ಕಣಸೇ ಇಲ್ಲ. ಇನ್ನೂ ಎಲ್ಲ ಚಿಕ್ಕ ಚಿಕ್ಕದವ. ಈ ಎಲೆ ಒಳಗೆ ಆಗಿದ್ದೆ ಕಾಣಿಸಂಗಿಲ್ಲ ನಮಗೆ. ಇಲ್ಲಿ ನೋಡಿ, ಇದು ನೋಡೇ ಇಲ್ಲ, ಇಷ್ಟು ಬೆಳೆದು ಬಿಟ್ಟೈತಿ. ಈಗ ಇದನ್ನ ಹಾರ್ವೆಸ್ಟ್ ಮಾಡೋಣ ಅಂತ ಆದಂಗೆ ಹಂಗೆ ಹರ್ಕೊಂಡು ಹೋಗಿರ್ತೀನಿ ನಾನು. ಇಲ್ಲೆಲ್ಲ ಸಣ್ಣ ಸಣ್ಣ ಇದಾವ. ಈ ಸಣ್ಣ ಇರ್ಲಿಕ್ಕಾಗೇನೆ ಇದು ನೋಡ್ರಿ ಹಿಂಗೆ ಈ ಫ್ರೂಟ್ ಫ್ಲೈ ಬಂದು ಹಾಳು ಮಾಡಿಬಿಡ್ತಾವೆ. ಇದಾಗಿರ್ಬೇಕಲ್ಲ, ಈಗ ತೆಗೆದುಬಿಡೋಣ. ಹಾಳಾಗ್ತಾವಿಲ್ಲ ಅಂದ್ರೆ ಇಲ್ಲೊಂದು ಆಗೈತಿ. ಈಗ ದಾಳಂಬ್ರಿ ಹಾರ್ವೆಸ್ಟ್ ಮಾಡೋಣ ಅಂತ. ಇಲ್ಲೆಲ್ಲ ಆಗ್ಯಾವ. ಫಸ್ಟ್ ಒಂದು ಕಟ್ ಮಾಡಿ ನೋಡ್ತೀನಿ, ಹಣ್ಣು ಆಗಿದ್ವು ಅಂದ್ರೆ ಕಟ್ ಮಾಡ್ತೀನಿ. ಉಳಿದಿದ್ದು ನೋಡ್ರಿ, ಇಲ್ಲಿ ಇದು ಒಂದು ತೊಗೊಂಡಲ್ಲ. ಈಗ 2 ತೊಗೊಳ್ಳೋಣ ಸಾಕು. ಇದು ಇನ್ನೊಂದು ಗಿಡ. ಇದು ಒಂದು ಫಸ್ಟ್ ಆಗಿದ್ದು, ಇದನ್ನು ತಗೊಂಡ್ಬಿಡ್ತೀನಿ. ಎಷ್ಟು ಫ್ರೆಶ್ ಅದಾವೆ ನೋಡ್ರಿ. ಇದು ಲಾಸ್ಟ್ ಫ್ರೂಟ್ ಇದೆ, ಈ ಪಪ್ಪಾಯ ಗಿಡದ. ಇದನ್ನ ತೊಗೊಂಡ್ಬಿಡೋಣ. ಇದು ಕಲ್ಲಂಗಡಿ ಯಾಕೋ ದೊಡ್ಡದಾಗಲಿಲ್ಲ. ಇದು ಇಷ್ಟಕ್ಕೆ ಸ್ಟಾಪ್ ಆಗೈತಿ. ಇದನ್ನು ತೆಗೆದುಬಿಡ್ತೀನಿ ಅಂದ್ಕೊಳತ್ತೀನಿ. ಯಾಕಂದರೆ ಬೆಳೆದಿದ್ರೆ ಇಷ್ಟೊತ್ತಿಗೆ ಬೆಳಿತಿತ್ತು. ಇದು ತಿಂಗಳಾಯ್ತು ಇರ್ತಿದ್ದು ಹಾಕಿದ, 1 ತಿಂಗಳಾಯ್ತು ಆಗಿರ್ಬೋದು. ಇದು ಸೌಂಡು ಬರತೈತಿ. ಈಗ ಅದಕ್ಕೆ ತೆಗೆದುಬಿಡ್ತೀನಿ ಇದನ್ನೀಗ. ಇದು ಯೆಲ್ಲೋ ಕಲರ್ ಕಲ್ಲಂಗಡಿ. ಫಸ್ಟ್ ಟೈಮ್ ನಾನು ಇದನ್ನು ಹಾಕಿದ್ದೆ, ಯೆಲ್ಲೋ ಕಲರ್. ಇದನ್ನು ನರ್ಸರಿಯಿಂದ ನಾನು ಪ್ಲ್ಯಾಂಟ್ ತೊಗೊಂಡು ಬಂದಿದ್ದೆ. ಒಳಗಡೆ ಪಲ್ಪ್ ಯೆಲ್ಲೋ ಕಲರ್ ಇರ್ತೈತಿ. ಲೆಟ್ಯೂಸ್ ತೊಗೊಳ್ಳೋಣ ಒಂದು ಸ್ವಲ್ಪ. ಇದು ಹಾರ್ವೆಸ್ಟ್ ಮಾಡಲಿಲ್ಲ ಅಂದ್ರೆ ಹಿಂಗೆ ಬಾಡ್ಕೊತ ಹೋಗ್ಬಿಡ್ತೈತಿ ಇದು. ಅದಕ್ಕೆ ಇದನ್ನು ಕೆಳಗಿನ ಎಲಿನ ಹಾರ್ವೆಸ್ಟ್ ಮಾಡ್ಕೊತ ಹೋಗ್ಬಿಡ್ಬೇಕು. ಬೇಕಾದಾಗ ತೊಗೊಂಡ್ಬಿಡ್ಬೇಕು ಇದನ್ನು. ಇಲ್ಲಿ ನೋಡ್ರಿ, ಹಿಂಗೆ ಬಾಡ್ಬಿಡ್ತೈತಿ. ಇದಿಲ್ಲ ಅಂದ್ರೆ ಇದನ್ನೆಲ್ಲ ಲೀವ್ಸ್ ತೊಗೊಂಡ್ಬಿಡ್ಬೇಕು. ಇದನ್ನು ಲೆಟ್ಯೂಸ್ ಆರಾಮಾಗಿ ಮನೆ ಒಳಗೆ ಗ್ರೋ ಮಾಡ್ಬೋದು. ಭಾಳ ಈಸಿ ಗ್ರೋಯಿಂಗ್ ಪ್ಲ್ಯಾಂಟ್ ಅದು. ಸೀಡ್ಸ್ ಹಾಕಿದ್ರೆ ಅದು ಬಂದುಬಿಡ್ತೈತಿ. ಇಲ್ಲಾಂದ್ರೆ ನಾವು ಸಸಿನೂ ತರ್ಬೋದು ನರ್ಸರಿಯಿಂದ. ಮೇಂಟೆನೆನ್ಸು ಕೂಡ ಭಾಳ ಏನು ಇರುವುದಿಲ್ಲ. ಲೆಟ್ಯೂಸ್ ಒಳಗೆ 3-4 ವೆರೈಟಿ ಅದಾವ, ಅದ್ರೊಳಗೆ ಇದು ಒಂದು. ಸಾಕಿಷ್ಟೀಗ ದಾಳಂಬ್ರಿ, ಪಪ್ಪಾಯ, ಕಲ್ಲಂಗಡಿ, ಲೆಟ್ಯೂಸ್, ಕುಕುಂಬರ್. ಅದು ಗ್ರೀನ್ ಕಲರ್ ಲೆಟ್ಯೂಸ್, ಇದು ಬ್ರೌನ್ ಕಲರ್. ಮೊದಲು ತೊಗೊಂಡೆಲ್ಲ ಗ್ರೀನ್ ಕಲರ್ ಲೆಟ್ಯೂಸ್, ಇದು ಸೇಮ್ ವೆರೈಟಿ. ಇದನ್ನು ಬೇರೆ ಪಾಟಲ್ಲಿ ಹಚ್ಚಿದ್ದೆ. ಇದು ತೊಗೊಳಿಲ್ಲ ಅಂದ್ರೆ ಹಾಳಾಗ್ತೈತಲ್ಲ, ಅದಕ್ಕೆ ಇದನ್ನು ಒಂದು ಸ್ವಲ್ಪ ತೊಗೊಂಡೆ. ಇಲ್ಲಿ ನೋಡ್ರಿ, ಏಲಕ್ಕಿ ಬಾಳೆಹಣ್ಣು ಒಂದು ರೆಡಿ ಆಗಿತ್ತು, ಅದನ್ನು ತೊಗೊಳಕತ್ತಿದ್ವಿ. ಅದು ತೊಗೋಬೇಕಂತಂದ್ರೆ ಕಂಪೌಂಡ್ ಮೇಲೆ ಹತ್ತಬೇಕಾಯ್ತು. ಯಾಕಂದ್ರೆ ಕಂಪೌಂಡ್ ಮೇಲೆ ಆ ಕಡೆ ಹೊರಗಾಗಿತ್ತದು. ಅದನ್ನು ಕಟ್ ಮಾಡಿ ತೆಗಿಬೇಕಂದ್ರೆ ಹರಸಾಹಸ ಆಯಿತು. 6 ಫೂಟ್ ಹೈಟ್ ಐತದು ಕಂಪೌಂಡ. ಅದ್ರ ಮೇಲೆ ಹತ್ತಿ ಮಗ ಕಟ್ ಮಾಡಿ ತೆಗದ. ಫುಲ್ ದೊಡ್ಡದಿತ್ತು ಬಾಳೆಗೊನೆ, ವಜ್ಜಿ ಆಗಿತ್ತು ಭಾಳ. ಮ್ಯಾಲಿಂದ ತೆಗಿಬೇಕಂದ್ರೆ ವೇಟ್ ಭಾಳ ಇತ್ತು. ಹೆಂಗೆ ತೆಗಿಬೇಕಪ್ಪ, ಆ ಕಡೆ ಹೊರಗೈತಿ ಅನ್ನಕತ್ತಿದ್ವಿ. ಅಂತೂ ಇಂತೂ ತೆಗೆದ್ವಿ. ಬಾಳೆಹಣ್ಣಿನ ಸೈಜ್ ಭಾಳ ದೊಡ್ಡ ಅದಾವ. ಚಲೋತ್ನಂಗೆ ನೀರು ಭಾಳ ಹಾಕಿದ್ವಿ, ಗೊಬ್ಬರನೂ ಹಾಕಿದ್ವಿ. ಹಿಂಗಾಗಿ ಈ ಸಲ ಚಲೋ ಬಂತು. ಇದನ್ನು ಒಂದು ರೂಮ್ ಒಳಗೆ ಒಂದು ಬಟ್ಟೆ ಮುಚ್ಚಿ ಇಟ್ಬಿಟ್ವಿ ಅಂದ್ರೆ ಒಂದು 3-4-5 ದಿವ್ಸನಾಗ ಹಣ್ಣು ಆಗಿಬಿಡ್ತೈತಿ. ಕೆಮಿಕಲ್ ಹಾಕ್ಲಾರ್ದನ ತಾನಾಗಿ ಹಣ್ಣು ಆಗಿಬಿಡ್ತೈತಿ. ನೋಡ್ರಿ, ಇವತ್ತಿನ ಹಾರ್ವೆಸ್ಟಿಂಗ್ ಇಷ್ಟಿತ್ತು. ಇದು ಲೆಟ್ಯೂಸ್, ಒಂದು ಬ್ರೌನ್ ಕಲರ್, ಒಂದು ಗ್ರೀನ್. ಇದು ಕಲ್ಲಂಗಡಿ, ದಾಳಂಬ್ರಿ, ಪಪ್ಪಾಯ, ಸೌತೆಕಾಯಿ, ಆಮೇಲೆ ಇದು ಏಲಕ್ಕಿ ಬಾಳೆಹಣ್ಣು. ಆಲ್ರೆಡಿ ನಾವು ಒಂದು ಗೊನೆ ಹರ್ಕೊಂಡಿದ್ದೀವಿ. ಇದು ಇನ್ನೂ ಒಂದು ಎಷ್ಟು ಚಲೋ ಬೆಳೆದಾವೆ ನೋಡ್ರಿ. ಏನು ಕೆಮಿಕಲ್ ಇಲ್ಲ, ಏನಿಲ್ಲ, ಗೊಬ್ಬರ ಇಲ್ಲ. ಅಂದರೆ ಸರ್ಕಾರಿ ಗೊಬ್ಬರ ಇಲ್ಲ, ನಾವು ಇಲ್ಲೇ ತಿಪ್ಪಿ ಗೊಬ್ಬರ, ಎರೆಹುಳ ಗೊಬ್ಬರ ಎಲ್ಲ ಹಾಕಿದ್ದ. ಮನೆಯಲ್ಲಿ ಮಾಡಿದ್ದ ಲಿಕ್ವಿಡ್ ಫರ್ಟಿಲೈಸರ್. ಇದು ಬಿಟ್ಟರೆ ಏನೂ ಹಾಕಿಲ್ಲ.
ಎಷ್ಟು ಚಲೋ ಬೆಳೆದಾವೆ ನೋಡಿರಿ. ಈಗ ಇದು ನಿಟ್ಟ ಮೇಲೆ 2 ದಿನದೊಳಗೆ ಹಣ್ಣಾಗ್ಬಿಡ್ತವೆ ನ್ಯಾಚುರಲ್ ಆಗಿ. ನಾವೇನು ಅದಕ್ಕೆ ಬೇರೆ ಏನೂ ಕೆಮಿಕಲ್ ಯೂಸ್ ಮಾಡಿ ಹಣ್ಣು ಮಾಡೋದಿಲ್ಲ. ಮುಚ್ಚಿಟ್ಬಿಟ್ರೆ ಸಾಕು, 2 ದಿನದಾಗ ಹಣ್ಣಾಗ್ಬಿಡ್ತಾವೆ. ಹೇಗೆ ಅನ್ನಿಸ್ತು ನನ್ನ ಹಾರ್ವೆಸ್ಟಿಂಗ್? ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ವಿಡಿಯೋದಾಗ ಬಾಳೆಹಣ್ಣು ಹಣ್ಣು ಆಗಿದ್ದೆ ನಾನು ನಿಮ್ಗೀಗ ತೋರಿಸ್ತೀನಿ. ಬಾಳೆಹಣ್ಣು ಹಣ್ಣು ಆದಮೇಲೆ ನಿಮ್ಗೆ ತೋರಿಸ್ಬೇಕಂತ ವಿಡಿಯೋನ ಅಪ್ಲೋಡ್ ಮಾಡೋದು ಲೇಟ್ ಮಾಡಿದ್ದೆ. ಇಷ್ಟು ದಪ್ಪ ಆಗ್ಯಾವಲ್ಲ ಬಾಳೆಹಣ್ಣು, ನಾ ಬೆಳೆಸಿನಂತ ನಂಗೆ ನಂಬಿಕೆನೇ ಬರೋವಲ್ತು, ಅಷ್ಟು ಚಂದ ಬೆಳೆದವು. ಇಲ್ಲಿದ್ದ ಕೆಳಗಿಂದ 1 ಡಜನ್ ತೆಗ್ದೀವಿ. ಈಗ ಅಲ್ಲಷ್ಟು ಗೊತ್ತಾಗಂಗಿಲ್ಲ. ಇಲ್ಲಿ ನೋಡ್ರಿ ತೆಗೆದಿಟ್ಟಿವಿ, ಎಷ್ಟು ದಪ್ಪ ಆಗ್ಯಾವ. ಫುಲ್ ನನ್ನ ಕೈ ಒಂದು ಕೈ ಅಷ್ಟು ಉದ್ದ. ಭಾಳ ಸ್ವೀಟ್ ಅದಾವೆ.